ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ನಂದಿನಿ ಪ್ರಮೋದ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹೊಸ ವರ್ಷ ಬಂದಾಯಿತು. ಸೊ ನಾನು ಸಿಂಪಲ್ಲಾಗಿ ಹೊಸ ವರ್ಷ ಸೆಲೆಬ್ರೇಟ್ ಮಾಡಿದೆ. ಬಿಕಾಸ್ ನನ್ನ ಹಸ್ಬೆಂಡ್ ಕೆಲಸ ಇತ್ತು, ನಾನು ನನ್ನ ಮಗ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಅವ್ನು ಮಲಗಿಬಿಟ್ಟಿದ್ದು ಪಾಪ. ಸೊ ನಾನೇ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಸಿಂಪಲ್ಲಾಗಿ ಲೈಕ್ ವೆಲ್ಕಮ್ ಮಾಡಿದೆ. 2026 ಚೆನ್ನಾಗಿರಲಿ ಅಂತ. ಆ್ಯಂಡ್ ಹೇಗಿತ್ತು ನಿಮ್ಮ ಹೊಸ ವರ್ಷ ಅಂತ ನನಗೆ ಹೇಳಿ. ಮತ್ತೊಮ್ಮೆ ನನ್ನ ಎಲ್ಲ ಫ್ಯಾಮಿಲಿಗೆ ಅನ್ಬೋದು, ಎಸ್ಪೆಷಲಿ ನನ್ನ ಸಬ್ಸ್ಕ್ರೈಬರ್ಸ್ ಫ್ಯಾಮಿಲೀಸ್ಗೆ ಹೊಸ ವರ್ಷದ ಶುಭಾಶಯಗಳು. ನೀವು ಅಂದ್ಕೊಂಡಿರೋದು ಎಲ್ಲ ಆಗಲಿ, ಈ ವರ್ಷ ಆದರೂ ಒಂದು ಗುಡ್ ಹೆಲ್ತ್, ನೀವೇನೇನು ಅಂದ್ಕೊಂಡಿದ್ದೀರೋ ಅದೆಲ್ಲ ನಿಮಗೆ ಸಿಕ್ಕಲಿ ಒಂದು ಒಳ್ಳೆಯ ರೀತಿಯಲ್ಲಿ. ಆ್ಯಂಡ್ ನೀವು ಎಲ್ರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಸೊ 2026 ಗೊತ್ತಿಲ್ಲ ಹೇಗಿರುತ್ತೆ ಅಂದ್ಬಿಟ್ಟು. ಏನೇ ಬಂದರೂ ಒಂದು ಪಾಸಿಟಿವ್ ಆಗಿ, ಏನೇ ಇದ್ದರೂ ಏನೇ ಆದರೂ ಹೆಂಗಿದ್ರು ಹೇಗಿದ್ರೂ ಒಂದು ಪಾಸಿಟಿವ್ ಮೈಂಡ್ ಇಟ್ಕೊಳ್ಳಿ. ಸೊ ಸ್ಟ್ರಾಂಗ್ ಆಗಿರಿ ಆ್ಯಂಡ್ ಹ್ಯಾಪಿಯಾಗಿರಿ, ಹೆಲ್ದಿಯಾಗಿರಿ. ಸೊ ಹೆಲ್ದಿ ಫುಡ್ಸ್ ಚೆನ್ನಾಗಿ ಊಟ ಮಾಡಿ. ಆ್ಯಂಡ್ ಇಷ್ಟು ಹೇಳ್ಬೋದು. ನಂದು ರೆಸೊಲ್ಯೂಷನ್ ಅಂತ ಏನಿಲ್ಲ ಗೈಸ್, ಗೋ ವಿತ್ ಫ್ಲೋ. ಏನಾಗುತ್ತೆ ಹೇಗೆ ಅಂದ್ಬಿಟ್ಟು ದೇವ್ರ ಇಚ್ಛೆ. ಸೊ ಪ್ರಯತ್ನ ಗೊತ್ತಿಲ್ಲ, ಗೋ ವಿತ್ ಫ್ಲೋ ಅಂತ ಹೋಗ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು, ನಿಜ ಗೊತ್ತಿಲ್ಲ. ಆ್ಯಂಡ್ ಹೇಗಿತ್ತು ನನ್ನ ಸಿಂಪಲ್ ಸೆಲೆಬ್ರೇಷನ್ ಅಂತ ನೀವು ಹೋಗಿ ಚೆಕ್ ಮಾಡ್ಕೊಬನ್ನಿ. ಸೊ ಗೈಸ್, ಆರ್ಡ್ರ್ ಬಂತು. ನಾನು ಬೇಕಿಂಗ್ ಓದಲ್ಲೇ ಮಾಡಿದ್ದೆ. ಆ್ಯಂಡ್ ಏನನ್ನು ಕೊಟ್ಟಿದ್ದಾರೆ ಅಂದರೆ ನೈಫ್ ಕೊಟ್ಟಿದ್ದಾರೆ. ಈ ಸಲ ಬೇರೆ ಥರ ನೈಫ್ ಕೊಟ್ಟಿದ್ದಾರೆ. ಒಂದು ಚಿಕ್ಕ ಕ್ಯಾಂಡಲ್ ಕೊಟ್ಟಿದ್ದಾರೆ. ಸೊ ಕೇಕ್ ಇದೆ. ಸೊ ಗೈಸ್, ಇದು ಕೇಕು ಚಿಕ್ಕ ಕೇಕ್ ಮಾಡಿದ್ದೀನಿ. ಆ್ಯಕ್ಚುಲಿ ಇದು 300 ಗ್ರಾಮ್ಸ್ ಇದೆ. ಸೊ ನೋಡ್ತಾ ಇದ್ದಾರೆ, ಹ್ಯಾಪಿ ನ್ಯೂ ಇಯರ್ ಅಂತ ಇದೆ. ಸೊ ಗೊತ್ತಿಲ್ಲ ಟೇಸ್ಟ್ ಹೇಗಿದೆ ಅಂದ್ಬಿಟ್ಟು. ಆ್ಯಂಡ್ ನನ್ನ ಮಗ ಏನು ಮಾಡ್ತಾನೋ ಗೊತ್ತಿಲ್ಲ, ಮಲಗಿಬಿಟ್ಟಿರ್ತಾನೋ ಎಚ್ಚರ ಇರ್ತಾನೋ ಅಂತ ವೆಯ್ಟ್ ಮಾಡೋಣ, ಮಾಡ್ತೀನಿ. ಲೆಟ್ಸ್ ಸಿ. ನನ್ನ ಮಗ ವೆಯ್ಟ್ ಮಾಡಿ ಮಾಡಿ ಮಲ್ಕೋಬಿಟ್ಟ. ಸೊ ಈಗ ಎಬ್ರಿಸಿದ ಕೇಕ್ ತಿನ್ನಿಸೋದಿಲ್ಲ, ಬಿಕಾಸ್ ಅವನಿಗೆ ಡೈಜೆಸ್ಟ್ ಆಗೋದಿಲ್ಲ, ತಿನ್ನಿಸಿ ಮಲಗಿಸೋದಿಲ್ಲ. ಸೊ ಬೆಳಗ್ಗೆ ಕೊಡ್ತೀನಿ. ಸೊ ಸದ್ಯಕ್ಕೆ ನಾನೇ ಒಬ್ಬಳೇ ಈಗ ಕೇಕ್ ಕಟ್ ಮಾಡಬೇಕು. ಓಕೆ ಗೈಸ್, 12:05 ಆಯಿತು. ಇದು 5 ನಿಮಿಷ ಫಾಸ್ಟ್ ಇದೆ. ಆ್ಯಂಡ್ ಬನ್ನಿ ಕೇಕ್ ಕಟ್ ಮಾಡೋಣ. ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೀನಿ, ಬಿಕಾಸ್ ಆಚೆ ಇಟ್ಟರೆ ಅದು ಮೆಲ್ಟ್ ಆಗಿಬಿಡುತ್ತೆ. ಹಾಗಾಗಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಫಸ್ಟ್ ಟೈಮ್ ಅಂದರೆ ಒಬ್ಬಳೇ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಿರೋದು. ಸೊ ಎಸ್, ಕೇಕ್ ಆಲ್ರೆಡಿ ತೋರಿಸಿದ್ದೀನಿ. ಸೊ ಲೆಟ್ಸ್ ಟೇಕ್ ಕೇಕ್. ಆ್ಯಂಡ್ ಎಲ್ರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಒಂದು ನಿಮಿಷ ಗೈಸ್. ಸೊ ಗೈಸ್, ರೆಡಿ ಇದೆ. ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ ಕೂಡ. ಸೊ ಆ್ಯಕ್ಚುಲಿ ಬ್ಲೋ ಮಾಡಬಾರ್ದು, ಹಾಗೆ ಕೈಲಿ ಇದು ಮಾಡ್ತೀನಿ. ಸೊ ವಿಶ್ ಮಾಡಿಬಿಡ್ತೀನಿ. ಸೊ ಎಲ್ರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್. ಸೊ ನೀವು ಅಂದ್ಕೊಂಡಿರೋದು ಎಲ್ಲನೂ ಈಡೇರಲಿ. ಆ್ಯಂಡ್ ಸೊ ಹ್ಯಾಪಿ ನ್ಯೂ ಇಯರ್. ಎಸ್, ಈಗ ಕಟ್ ಮಾಡೋಣ. ನನ್ನ ಮಗ ಪಾಪ ಮಲಗಿಬಿಟ್ಟಿದ್ದೀನಿ ಪಾಪ. ಓಹೋ, ಹ್ಯಾಪಿ ನ್ಯೂ ಇಯರ್. ಆ್ಯಕ್ಚುಲಿ ಒಬ್ಬರೇ ಸೆಲೆಬ್ರೇಟ್ ಮಾಡೋದಕ್ಕೆ ಕೂಡ ಒಂಥರ ಖುಷಿ ಆಗುತ್ತೆ. ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್. ಕೇಕ್ ಮಾತ್ರ ತುಂಬಾ ಚೆನ್ನಾಗಿದೆ. ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ ಕೂಡ.